ಕನ್ನಡದ ಫೇಮಸ್ ಆ್ಯಂಕರ್ ಹಾಗೂ ಒಳ್ಳೆಯ ನಟಿಯಾಗಿದ್ದಂತಹ ಅನುಪಮಾ ಗೌಡ ಅವರ ಈಗ ಒಂದು ಶಾಕಿಂಗ್ ಸುದ್ದಿ ಓಡಾಡ್ತಾ ಇದೆ. ಹೌದು, ಇವರು ಈಗಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ವೀಕೆಂಡಲ್ಲಿ ಆ್ಯಂಕರಿಂಗ್ ಮಾಡಿದರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅನುಪಮಾ ಗೌಡ ಅವರು ಅರೆಸ್ಟೆಡ್ ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹೌದು, ಮೊನ್ನೆ ಶನಿವಾರ ಮತ್ತು ಭಾನುವಾರ ತಾನೇ ಅನುಪಮಾ ಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಆ್ಯಂಕರಿಂಗ್ ಚೆನ್ನಾಗೇ ಮಾಡಿದ್ದು. ಆದರೂ ಈಗ ಸೋಮವಾರ ಅಥವಾ ನಿನ್ನೆ ಸಂಜೆಯ ಸುದ್ದಿಯು ಈಗ ಅನುಪಮಾ ಗೌಡ ಅವರು ಅರೆಸ್ಟೆಡ್ ಎಂದು ದೊಡ್ಡ ಸುದ್ದಿ ಓಡಾಡ್ತಾ ಇದೆ. ಅದರ ಕಾರಣ ಇಲ್ಲಿದೆ ನೋಡಿ. ಅನುಪಮಾ ಗೌಡ ಅವರು ತಾವು ಆ್ಯಂಕರಿಂಗ್ ಮಾಡುವಾಗ ಅವರ ಧ್ವನಿ ಹಾಗೂ ಅವರ ನಗುವಿನಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಇದಕ್ಕಾಗಿಯೇ ಎಲ್ಲ ಹುಡುಗರ ಹೃದಯವನ್ನು ಗೆದ್ದುಬಿಟ್ಟು ಅನುಪಮಾ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಎಂದು ಅಭಿಮಾನಿಗಳ ಅಕೌಂಟ್ನಲ್ಲಿ ಈ ಪೋಸ್ಟನ್ನು ಮಾಡಲಾಗಿದೆ. ಹೌದು, ಅನುಪಮಾ ಗೌಡ ಅವರಿಗೆ ಈಗಾಗಲೇ ತುಂಬ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಹೌದು, ಇವರು ಶೋ ಮಾಡೋಕ್ಕಿಂತ ಮೊದಲು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಜನರ ಒಳ್ಳೆಯ ಮೆಚ್ಚುಗೆಯನ್ನು ಗಳಿಸಿದರು. ಅನುಪಮಾ ಗೌಡ ಅಕ್ಕ ಎನ್ನುವ ಸೀರಿಯಲ್ನಿಂದ ಕನ್ನಡ ಮನೆ ಮನೆಯಲ್ಲಿ ಮನಸ್ಸನ್ನು ಗೆದ್ದ ಈ ಅನುಪಮಾ ಗೌಡ ಅವರು ನಂತರ JK ಅವರೊಂದಿಗೆ ಒಂದು ಸಿನಿಮಾ ಮಾಡಿಬಿಟ್ಟು ಕನ್ನಡಿಗರಿಗೆ ನಿಬ್ಬೆರಗಾಗುವಂತೆ ಅಭಿನಯ ಮಾಡಿಬಿಟ್ಟು ಜನರ ಪ್ರಶಂಸೆಯನ್ನು ಪಡೆದಿದ್ದರು ಅನುಪಮಾ ಗೌಡ ಅವರು. ಈಗ ಕೆಲವು ವರ್ಷಗಳಿಂದ ಅನುಪಮಾ ಗೌಡ ಅವರು ಕನ್ನಡದ ರಿಯಾಲಿಟಿ ಶೋಗಳನ್ನು ಆ್ಯಂಕರಿಂಗ್ ಮತ್ತು ಹೋಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡಿದಂಥ ಅಭಿಮಾನಿಗಳು ಇದರಲ್ಲೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ ನಮ್ಮ ಕನ್ನಡದ ನಟಿ ಮತ್ತು ಆ್ಯಂಕರ್ ಆದಂತಹ ಅನುಪಮಾ ಗೌಡ ಅವರು. ಇದೇ ಕಾರಣಕ್ಕಾಗಿಯೇ ಅವರು ಮಾತಾಡುವಂತಹ ಧ್ವನಿ ಮತ್ತು ನಗು ಎಲ್ಲರ ಮನಸ್ಸು ಗೆದ್ದಿದ್ದು ಅವರ ಅಭಿಮಾನಿಗಳು ಅವರವರ ಅಕೌಂಟ್ ಫ್ಯಾನ್ ಕ್ಲಬ್ಬಲ್ಲಿ ಈ ಪೋಸ್ಟನ್ನು ಹಾಕಿಬಿಟ್ಟು ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಕನ್ನಡಿಗರ ಪ್ರತಿಯೊಬ್ಬರ ಮೊಬೈಲ್ ಫೋನ್ಗಳಲ್ಲೂ ಅನುಪಮಾ ಗೌಡ ಅವರು ಪ್ರತಿಯೊಬ್ಬರ ಹುಡುಗರಿಗೆ ಅರೆಸ್ಟ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಅಂದರೆ ಅವರ ಎಲ್ಲರ ಮನಸ್ಸನ್ನು ಗೆದ್ದು ಅದ್ಭುತವಾದ ಆ್ಯಂಕರಿಂಗ್ ಹಾಗೂ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಅನುಪಮಾ ಗೌಡ ಅವರು. ನೀವ್ಯಾರಾದರೂ ಅನುಪಮಾ ಗೌಡ ಅವರ ಫ್ಯಾನ್ಸ್ ಆಗಿದ್ದರೆ ಅನುಪಮಾ ಗೌಡ ಅವರ ಅರೆಸ್ಟ್ ಆಗಿರೋ ವಿಷಯ ಕೇಳಿಬಿಟ್ಟು ನಿಮಗೆ ಏನಿಸಿತು ಎಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಅನುಪಮಾ ಗೌಡ ಅವರ ಆ್ಯಂಕರಿಂಗ್ ಧ್ವನಿಗೆ ಹಾಗೂ ಮತ್ತು ಅವರ ನಗುವಿಗೆ ನೀವು ಕೂಡ ಅರೆಸ್ಟ್ ಆಗಿದ್ದೀರಾ? ಅದು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹೀಗೆ ಅನುಪಮಾ ಗೌಡ ಅವರು ಒಳ್ಳೆಯ ರಿಯಾಲಿಟಿ ಶೋಗಳನ್ನು ಹೋಸ್ಟ್ ಮಾಡಿಬಿಟ್ಟು ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆಲ್ಲಲಿ ಎಂದು ಆಶಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.